ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಬೆಂಡೆಕಾಯಿ ಪದಾರ್ಥ ಮಾಡ್ತಾಯಿದ್ದೀನಿ. ನಾನು ಬೆಂಡೆಕಾಯಿ ಹೇಗೆ ಪದಾರ್ಥ ಮಾಡ್ತೀನಿ ಅಂತ ನೀವು ನೋಡಿ. ವೀಕ್ಷಕರೇ ನೋಡಿ, ಈರುಳ್ಳಿ ಕಟ್ ಮಾಡಿ ಆಯಿತು. ಮೆಣಸು ಕಟ್ ಮಾಡ್ತೇನೆ. ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋದು. ನೋಡಿ, ಮೆಣಸು ಕಟ್ ಮಾಡ್ತೇನೆ. ನೋಡಿ, ಮೆಣಸು ಕಟ್ ಮಾಡಿ ಆಯಿತು. ಟೊಮೆಟೊ ಕಟ್ ಮಾಡ್ತೇನೆ. ಟೊಮೆಟೊ ಕಟ್ ಮಾಡಿ ಆಯಿತು. ಇನ್ನೊಂದು ತುಂಡು ಉಂಟು. ಇನ್ನು ಬೆಳ್ಳುಳ್ಳಿ ತುಂಬ ಕಣ್ಣು ಉರಿಯುತ್ತದೆ ವೀಕ್ಷಕರೇ. ನೋಡಿ, ಬೆಂಡೆಕಾಯಿ ಕಟ್ ಮಾಡ್ತಾ ಇದ್ದೇನೆ. ಬೆಂಡೆಕಾಯಲ್ಲಿ ಕ್ರಾಸ್ ಕಟ್ ಮಾಡೋದಲ್ಲ ನೋಡಿ. ವೀಕ್ಷಕರೇ ನೋಡಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಕಟ್ ಮಾಡಿ ಆಯಿತು. ನೋಡಿ, ಬೆಂಡೆಕಾಯಿ ಕೂಡ ಕಟ್ ಮಾಡಿ ಆಯಿತು. ಇನ್ನು ಪದಾರ್ಥ ಮಾಡ್ತೇನೆ. ಒಗ್ಗರಣೆಲ್ಲ ಹಾಕಿ ಮತ್ತು ಇದನ್ನು ಅದರೊಟ್ಟಿಗೆ ಇದನ್ನೆಲ್ಲ ಹುರಿದು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಮಾಡ್ತೇನೆ ಮೇಲೆ. ಮತ್ತು ಇದು ಹಾಗೆ ಮಾಡಿದರೆ ಒಳ್ಳೆಯದಾಗ್ತದೆ. ನೋಡಿ ವೀಕ್ಷಕರೇ, ನಮ್ಮದು ಬೆಂಡೆಕಾಯಿ ಪದಾರ್ಥ ಆಯಿತು. ನೋಡಿ, ನಾನು ಅಲ್ಲಿ ತೋಟಕ್ಕೆ ಹೋಗುವಾಗ ನವಿಲುಗಳು, ತುಂಬ ನವಿಲುಗಳು ಉಂಟು. ನಮ್ಮ ತೋಟಕ್ಕೆ ನೀರು ಬಿಡ್ತೇವೆ, ತಂಪಿಗೆ ಅಲ್ಲಿ ಬರ್ತವೆ. ತೋಟದಲ್ಲಿ ತುಂಬ ಉಂಟು. ಇನ್ನು ಅಲ್ಲಿ ಹತ್ತಿರದಲ್ಲಿ ಮರದಲ್ಲಿ ಕೂತ್ಕೊಳ್ತವೆ ಅಂತ. ನಾನು ಹೋಗುವಾಗ ಒಂದು ನವಿಲು ಕುಣಿತಾ ಇದೆ, ಅದರ ರೆಕ್ಕೆ ಬಿಚ್ಚಿ. ನೋಡಿ ಹೇಗೆ ಕುಣಿತಾ. ನನಗೊಂದು ಭಾರಿ ಖುಷಿ ಆಯಿತು ಅದನ್ನು ನೋಡುವಾಗ. ನವಿಲುಗಳು ತುಂಬ ಉಂಟು, ಆದರೆ ಕುಣಿಯುವುದು ನಾನು ಇಷ್ಟರ ತನಕ ನೋಡಲಿಲ್ಲ. ನಿನ್ನೆ ನೋಡಿದ್ದು, ಆಗ ನಾನು ವೀಡಿಯೋ ಮಾಡಿದ್ದು. ನೋಡಿ ಎಷ್ಟು ಉಂಟು ನೋಡಿ ನವಿಲು, ದೊಡ್ಡ ದೊಡ್ಡ ನವಿಲು. ಅಷ್ಟಲ್ಲ, ತುಂಬ ಒಂದು 10-50 ನವಿಲು ಉಂಟು. ಹಾಗೆ ರೆಕ್ಕೆ ಬಿಚ್ಚಿ ಕುಣಿಯುವುದು ನೋಡಿದ್ದು ನಿನ್ನೆ ನಾನು. ನೋಡಿ ಎಷ್ಟು ಚೆಂದ ಕುಣಿತದೆ, ಎಷ್ಟು ಸೌಂಡೆಲ್ಲ ಬರ್ತದೆ ಅದರ ರೆಕ್ಕೆಯನ್ನು, ಅದರ ಗರಿಗಳನ್ನು ಹೀಗೆ ಮಾಡುವಾಗ ಬರ ಅಂತ ಹೇಳ್ತದೆ. ಎಷ್ಟು ಚೆಂದ ಕುಣಿತಿತ್ತು ಅದು. ನನಗೆ ಭಾರಿ ಒಂದು ಖುಷಿ ಆಯಿತು ಅದನ್ನು ನೋಡಿ. ಭಾರಿ ಒಂದು ಚೆಂದ ವೀಕ್ಷಕರೇ ನಾವಿಲ್ಲಿ ಕುಣಿಯುವಾಗ ನೋಡಲಿಕ್ಕೆ. ಹೇಗೆ ರೆಕ್ಕೆ ಬಿಚ್ಚಿದೆ ನೋಡಿ. ಧನ್ಯವಾದ.